ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಕಪ್ಪೆ ಚಿಪ್ ನೋಡಿ, ಇದ್ರ ಒಳಗಡೆ ಮಾಂಸ ಇರುತ್ತೆ. ಈಗ ಓಪನ್ ಮಾಡ್ತೀನಿ ನೋಡಿ. ಹೀಗೆ ಮಾಂಸ ನೋಡಿ, ಇದೇ ಮಾಂಸ. ಇದನ್ನು ಓಪನ್ ಮಾಡ್ತಾ ಇದ್ದೀನಿ ನೋಡಿ. ನೋಡಿ ಮಾಂಸ ಓಪನ್ ಮಾಡಿದೆ. ನಾನು ಫಸ್ಟ್ ಟೈಮ್ ಇದನ್ನು ಓಪನ್ ಮಾಡ್ತಾ ಇರೋದು. ನೋಡಿ, ಇದೆ ಮಾಂಸ. ಬೆಂಗಳೂರಲ್ಲೆಲ್ಲ ಇದನ್ನು ಓಪನ್ ಮಾಡೋಕ್ಕೆ ಬರಲ್ಲ ಫ್ರೆಂಡ್ಸ್. ಇದನ್ನು ಸ್ಟವ್ ಮೇಲೆ ಇಟ್ಬಿಟ್ಟು ಕುದಿಸಿ ಹಾಗೆ ಓಪನ್ ಮಾಡ್ತಾರೆ. ಆ ರೀತಿ ಅದು ಅಷ್ಟು ಟೇಸ್ಟ್ ಬರಲ್ಲ. ನೋಡಿ, ಈ ರೀತಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದು ಕುದ್ದಿ ಎಲ್ಲ ಹೋಗ್ಬಿಡತ್ತೆ. ನೋಡಿ, ಈ ರೀತಿಯಾಗಿ ಹಂಗಷ್ಟು ಬರಲ್ಲ. ನಮ್ಮ ಹಸ್ಬೆಂಡ್ ಹೇಳ್ಕೊಟ್ರು, ನಾನು ಮಾಡ್ತಾಯಿದ್ದೀನಿ. ನಾನು ನಿಮಗೆ ಇದು ಫ್ರೈ ಮಾಡೋದನ್ನ ತೋರಿಸ್ತೀನಿ, ಹೇಗೆ ಮಾಡೋದು ಅಂತ. ಮಾಂಸದಲ್ಲಿ ತುಂಬ ಒಳ್ಳೆಯದಿದು. ನೋಡಿ ಫ್ರೆಂಡ್ಸ್, ನಾನು ಮಾಡಿ ತೋರಿಸ್ತೀನಿ ನೆಕ್ಸ್ಟು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಮಧ್ಯಾಹ್ನ ಊಟಕ್ಕೆ ಕಲ್ಲಗದ್ದು ಫ್ರೈ ಮಾಡಬೇಕಂತ ತೋರಿಸ್ತಾ ಇದ್ದೀನಿ. ಕಪ್ಪೆ ಚಿಪ್ಪಿಂದು ಮಾಂಸದ್ದು ಫ್ರೈ ನೋಡಿ. ಗಂಜಿ ಜೊತೆ ಸೂಪರಾಗಿರುತ್ತೆ. ನೀವು ಟ್ರೈ ಮಾಡಿ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ, ಏನೇನು ಬೇಕಂತ. ನೋಡಿ ಫ್ರೆಂಡ್ಸ್, ಕಪ್ಪೆ ಚಿಪ್ಪನ್ನ ಓಪನ್ ಮಾಡಿರೋದು ಮಾಂಸ ನೋಡಿ. ಇಷ್ಟಾಗಿದೆ. ನಾನು ನಿಮಗೆ ಓಪನ್ ಮಾಡಿ ತೋರಿಸಿದ್ನಲ್ಲ. ಏನೇನು ಬೇಕು ಅಂದರೆ, ಒಂದು ಈರುಳ್ಳಿ, ಟೇಸ್ಟಿಗೆ ಒಂದು ಅರ್ಧ ಟೊಮೊಟೊ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಬೇಡ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಈಗ ಹೇಗೆ ಮಾಡೋದಂತ ತೋರಿಸ್ತೀನಿ. 4ರಿಂದ 5 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಫ್ರೈ ಆಗಲಿ. ಈಗ ನೋಡಿ, ಇದು ಕಪ್ಪೆ ಚಿಪ್ಪಿನ ಮಾಂಸ ಹಾಕ್ಕೊತಾ ಇದ್ದೀನಿ. ನೀಟಾಗಿ ಬಿಡಿಸ್ಕೊಂಡು ಸ್ವಲ್ಪ ವಾಶ್ ಮಾಡಿ ಇಟ್ಕೊಳ್ಳಿ. ಈಗ ಫ್ರೈ ಮಾಡ್ಕೊಳ್ಳೋಣ. ಅದು ಜಾಸ್ತಿ ಹಾಕ್ಬಿಡಿ, ಒಂದು ಅರ್ಧ ಟೊಮೊಟೊ ಹಾಕಿ ಟೇಸ್ಟಿಗೆ. ಎಲ್ಲವೂ ಹಂಗೆ ಫ್ರೈ ಆಗಲಿ ನೋಡಿ, ಈ ರೀತಿಯಾಗಿ. ನೋಡಿ, ಅರಿಶಿನ ಹಾಕ್ತಾಯಿದ್ದೀನಿ ಸ್ವಲ್ಪ. ನೋಡಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಜ್ಕೊಂಡಿದ್ದೀನಿ ನಾನು ತರಿಯಾಗಿ. ಎಲ್ಲವೂ ಹಾಕಿ ಹೀಗೆ ತಿರುಗಿಸ್ಕೊಳ್ಳಿ. ಒಂದು 1/2 ಸ್ಪೂನು ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ. ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ಖಾರ ಲೈಟಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಸ್ವಲ್ಪ ಕೊಬ್ಬರಿ ಹಾಕ್ತಾಯಿದ್ದೀನಿ. ಒಂದು 4ರಿಂದ 5 ಸ್ಪೂನು ಕೊಬ್ಬರಿ ಹಾಕ್ಕೊಂಡು ತಿರುಗಿಸ್ಕೊಳ್ಳಿ. ಇದು ಸಣ್ಣ ಮಾಡಿ ಇಟ್ಟುಕೊಂಡು ಬೇಯಿಸಿ. ನೋಡಿ, ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಸ್ವಲ್ಪ ಬೇಯಬೇಕಲ್ವ, ಒಂದು 10 ನಿಮಿಷ ಬೇಯಲಿ ಅದು. ನೋಡಿ, ಇದು ರೆಡಿಯಾಗಿದೆ. ಈಗ ಸ್ಟವ್ ಆಫ್ ಮಾಡೋಣ.